ಮುಲ್ಬಾಗ್ಲ ಹತ್ರ ಇರೋ ಫೇಮಸ್ ಕೂಡ್ಮಳೆ ಗಣೇಶ ಬಗ್ಗೆ ನಿಮ್ಗೆ ಇವತ್ತು ತಿಳಿಸ್ಕೊಡ್ತೀನಿ. ಆ ಗಣಪತಿನ ಯಾರು ಪ್ರತಿಷ್ಠೆ ಮಾಡಿರೋದು ಅಂದ್ರೆ ಬ್ರಹ್ಮ, ವಿಷ್ಣು, ಮಹೇಶ್ವರ 3 ಜನ. ಅದಕ್ಕೆ ತ್ರಿಮೂರ್ತಿಗಳಿಂದ ಕೂಡಿ ಬೆಟ್ಟದ ಕೆಳಗೆ ದೇವರ ಆ ಜಾಗದಲ್ಲಿ ಪ್ರತಿಷ್ಠೆ ಆಯಿತು. ಅದಕ್ಕೆ ಕೂಟಾದ್ರಿ ಅಂತ ಈ ಜಾಗಕ್ಕೆ ಹೆಸರು. ಕೂಟಾದ್ರಿ. ಕೂಟ ಆದ್ರಿ ಅಂದ್ರೆ ಬೆಟ್ಟ. ಬರ್ತಾ ಬರ್ತಾ ಕೂಡು ಮಲೆ ಆಯಿತು. ಕೂಡು ಮಲೆ ತಿರುಮೋದುಗಳು ಕೂಡಿ ಬೆಟ್ಟದ ಕೆಳಗೆ ದೇವರ ಪ್ರತಿಷ್ಠೆ ಆದ್ರಿಂದ ಕೂಡು ಮಲೆ, ಕೂಟಾದ್ರಿ, ಕೂಡು ಮಲೆ ಎರಡೇ ಸೇರಿದೆ. ಅದನ್ನ ಈಗಿರೋ ಜನ ಆಡಭಾಷೆ ಕೊಡು ಅಂತ ಹೇಳಿ ಆಡಭಾಷೆ ಆಗೋಗ್ಬಿಟ್ಟಿದೆ. ಕೂಡುಮಲೆ ಅಂತ ಹೋಗಿದೆ ಮತ್ತೆ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ಜಾಗದಲ್ಲಿ ರಾವಣಾಸುರನ ಸಂಹಾರಕ್ಕೋಸ್ಕರವಾಗಿ ಅಂದ್ರೆ ರಾಮರಾಷ್ಟ್ರ ಬಂದು ಗಣೇಶನಿಗೆ ಈ ಜಾಗದಲ್ಲಿ ತ್ರೇತಾಯುಗದಲ್ಲೇ ಪೂಜೆ ಮಾಡಿದ್ದಾರೆ. ಅದಕ್ಕೆ ರಾಮಾವತಾರ ಎಲ್ಲ ಕಮ್ಮದಲ್ಲೇ ತೋರಿಸಿದ್ದಾರೆ. ಆಮೇಲೆ ದ್ವಾಪರಿಗ ಬಂದಾಗ ಮಹಾಭಾರತ ನಡೆಸಬೇಕಾದ್ರೆ 5 ಜನ ಪಾಂಡವರ ಕೈಯಲ್ಲಿ ಕೃಷ್ಣ ಪರಮಾತ್ಮ ಈ ಜಾಗದಲ್ಲಿ ಪೂಜೆ ಮಾಡಿಸಿದ್ರು. ಅಲ್ಲಿ ಗಣಪತಿ ಪ್ರತಿಷ್ಠೆ ಆಗಿರೋದು ಕೃತಯುಗ, ತ್ರೇತಾಯುಗ, ದ್ವಾಪರಿಗ, ಕಲಿಯುಗ, 4 ಯುಗ ಸ್ವಾಮಿ ಅಲ್ಲಿದ್ದಾನೆ. 4 ಯುಗದಲ್ಲೂ ಸ್ವಾಮಿ ಅಲ್ಲಿದ್ದಾನೆ. ಅಲ್ಲಿ 4 ಯುಗದಲ್ಲೂ ಗಣಪತಿಗೆ ದೇವಸ್ಥಾನ ಯಾವುದೂ ಇರಲ್ಲ. ಸ್ವಾಮಿ ಆ ತರ ಬೈಲಿನಲ್ಲಿ ಇತ್ತಂತೆ. ಈ ದೇವತೆಗಳೆಲ್ಲ ಪೂಜೆ ಮಾಡ್ತಾ ಇರುವಾಗ ಗಣಪತಿಗೆ ಮಳೆ ಬಿದ್ದರೆ ಗಣಪತಿ ಬಿಟ್ಟು ಮಳೆ ಬೀಳದಂತೆ ಈ ತರ. ಆಗ ಬಿಸಿಲು ದೇವರ ಮೇಲೆ ಬೀಳದೆ ಈ ತರ ಸುತ್ತ ಬಿಸಿಲು ಬೀಳ್ತಾ ಇರುವಾಗ ನಮ್ಮ ಕಲಿಯುಗ ಹುಟ್ಟಿದ ಮೇಲೆ 10 ಜನ ಪ್ರಜೆಗಳು ವಿನಾಯಕನ ನೋಡಿ ಅಂದ್ರೆ ಇವರೆಲ್ಲ ಹೋಗಿ ಸ್ಥಾನ ಕಟ್ಟೋಕೆ ಯಾರಿಗೆ ಹೇಳಿದ್ದಾರೆ ಅಂದ್ರೆ ವಿಜಯನಗರ ಆಸ್ಥಾನ, ಹಂಪೆ, ಕಿಶಿದೇವರಾಯರಿಗೆ. ಆಗ ಕಲಿಯುಗದಲ್ಲಿ ಕಿಶಿದೇವರಾಯರು ಬಂದು ಗಣಪತಿ ನೋಡಿ ಹೋಮಾದಿಗಳು ಮಾಡಿ ದೇವಸ್ಥಾನ ಪೂರ್ತಿ ಕಟ್ಟಿದ್ದು ಕಲಿಯುಗದಲ್ಲಿ. ಅಲ್ಲಿ ದೇವಸ್ಥಾನ ಕಟ್ಟಿರೋದು 650 ವರ್ಷ ಆಗಿದೆ. ಸ್ವಾಮಿ ಪ್ರತಿಷ್ಠೆ ಮಾಡಿ 4 ಯುಗ ಆಗಿದೆ. ಅದಕ್ಕೆ ಬ್ರಹ್ಮ, ವಿಷ್ಣು, ಮಹೇಶ್ವರ 3 ಜನ ಕೂಡಿ ಆ ಜಾಗದಲ್ಲಿ ಗಣಪತಿನ ಪ್ರತಿಷ್ಠೆ ಆದ್ರಿಂದ ಕೂಡುಮಲೆ, ಕೂಟಾದ್ರಿ ಅಂತ 2 ಹೆಸರಿದೆ. ಅಲ್ಲಿ ಕಿಶಿದೇವರಾಯರು ಎಲ್ಲೇ ದೇವಸ್ಥಾನ ಕಟ್ಟಿದ್ರೆ ಅವ್ರ ಮನೆ ದೇವರು ಚಾಮುಂಡೇಶ್ವರಿ. ಇಲ್ಲಿ 2ನೇದು ಷಣ್ಮುಖ ಸುಬ್ರಹ್ಮಣ್ಯ. ಕಿಶಿದೇವರ ಶಾಸನ ಸೈಡ್ ನಲ್ಲಿ ಬರ್ದಿದ್ದಾರೆ. ಹಳೆಗಡ ಸೈಡ್ ನಲ್ಲಿ. ನೀವೇನಾದ್ರೂ ಮುಲ್ಬಾಗಿಲ್ ಕಡೆ ಬಂದ್ರೆ ಈ ದೇವಸ್ಥಾನನ ವಿಸಿಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಈ ವಿಡಿಯೋನ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ವೀಕೆಂಡ್ ಬರೋದಕ್ಕೆ ಪ್ಲಾನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.